ನಮಸ್ಕಾರ ರೈತ ಮಿತ್ರರೇ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಅಡಿಕೆ ಕೃಷಿ ಮಾಡುವುದು ಹೇಗೆ, ಸರಿಯಾದ ಜಾಗದ ಆಯ್ಕೆ, ನಾಟಿ ವಿಧಾನ, ಅಡಿಕೆ ಹೇಗೆ ನಾಟಿ ಮಾಡುವುದು, ನಾಟಿ ವಿಧಾನ ಮತ್ತು ಗೊಬ್ಬರದ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಹೆಚ್ಚು ಇಳುವರಿ ಪಡೆಯುವ ಕೆಲವು ಟಿಪ್ಸ್ಗಳು, ಇವುಗಳ ಬಗ್ಗೆ ಸಂಪೂರ್ಣವಾಗಿ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅರೇಕಾ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಮದೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸಾಮಾನ್ಯವಾಗಿ ಅಡಿಕೆ ಕೃಷಿ ನಾವು ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ತಾಪಮಾನ ಎಷ್ಟಿರಬೇಕಪ್ಪ ಅಂದರೆ 22ರಿಂದ 32 ಡಿಗ್ರಿ ಒಳಗಡೆ ಇರಬೇಕು. ಅದು ಉತ್ತಮವಾದಂಥ ಒಂದು ತಾಪಮಾನ ಆಗಿರುತ್ತೆ ಅಡಿಕೆ ಕೃಷಿ ಮಾಡೋದಕ್ಕೆ. ಮತ್ತು ಹೆಚ್ಚು ಆರ್ದ್ರತೆ ಇರಬೇಕಾಗುತ್ತೆ. ಮತ್ತು ಏನಪ್ಪ ಅಂದರೆ ವಾರ್ಷಿಕವಾಗಿ 1,500ದಿಂದ 4,000 ಮಿಲಿಮೀಟರ್ ಮಳೆ ಬೇಕಾಗುತ್ತೆ. ಅಗತ್ಯವಾಗಿ ಅಡಿಕೆ ಕೃಷಿಗೆ ಇಷ್ಟು ಮಳೆ ಬೇಕಾಗುತ್ತೆ. 1,500ದಿಂದ 4,000 ಮಿಲಿಮೀಟರ್ ಮಳೆ ಬೇಕಾಗುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಡಿಕೆ ಉತ್ತಮವಾಗಿ ಬೆಳೆಯುತ್ತೆ ಅಂತ ನಾವು ನೋಡೋದಾದರೆ, ಒಂದು ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಮತ್ತು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿತ್ರದುರ್ಗ, ಈ ಮೇಲಿನ ಎಲ್ಲ ಜಿಲ್ಲೆಗಳಲ್ಲಿ ಅಡಿಕೆ ಉತ್ತಮವಾಗಿ ಬೆಳೆಯುತ್ತದೆ. ಅಡಿಕೆ ಬೆಳೆಗೆ ಮೇನಾಗಿ ಮಣ್ಣಿನ ಆಯ್ಕೆ ಹೇಗಿರ್ಬೇಕಪ್ಪ ಅಂದರೆ, ಒಂದು, ಆ ಮಣ್ಣಲ್ಲಿ ನೀರು ನಿಲ್ಲಬಾರ್ದು, ನೀರು ಇಂಗಿಕೊಳ್ಬೇಕು, 1ನೇ ಪಾಯಿಂಟು. 2ನೇ ಪಾಯಿಂಟ್ ಏನಪ್ಪ ಅಂದರೆ, ಮಣ್ಣು ಮೃದುವಾಗಿರಬೇಕು ಮತ್ತು ಮಣ್ಣಲ್ಲಿ ಗಾಳಿ ಆಡಬೇಕು. ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿರಬೇಕು. ಇನ್ನೊಂದು 3ನೇ ಅಂಶ ಏನಪ್ಪ ಅಂದರೆ, ಮಣ್ಣು ಸಡಿಲವಾಗಿರಬೇಕು. ಮಣ್ಣು ಸಡಿಲವಾಗಿತ್ತಂದರೆ ಆಟೋಮೆಟಿಕ್ಕಾಗಿ ಅಡಿಕೆ ಗಿಡದ ಬೇರುಗಳಿಗೆ ಸರಾಗವಾಗಿ ಗಾಳಿ ಆಡುತ್ತೆ, ಗಾಳಿ ಒಳಗಡೆ ಹೋಗುತ್ತೆ. ಆದ್ದರಿಂದ ಈ 3 ಅಂಶಗಳು ಮೇಯ್ನಾಗಿ ಅಡಿಕೆ ಕೃಷಿಗೆ ಮಣ್ಣಿನ ಆಯ್ಕೆ ಉತ್ತಮವಾಗಿರುತ್ತೆ. ಈ 3 ಅಂಶಗಳು ಯಾವ ಮಣ್ಣಲ್ಲಿರುತ್ತೋ ಅಡಿಕೆ ಕೃಷಿ ಉತ್ತಮವಾಗಿ, ಅಡಿಕೆ ತೋಟ ಚೆನ್ನಾಗಿ ಬರುತ್ತೆ. ಕೆಂಪು ಮಣ್ಣು ಅಥವಾ ಲೋಮ್ ಮಣ್ಣು ಅತ್ಯುತ್ತಮ ಅಡಿಕೆ ತೋಟಕ್ಕೆ ಉತ್ತಮವಾಗಿರುತ್ತೆ. ಇನ್ನೊಂದು ಅಡಿಕೆ ಕೃಷಿಗೆ ಪ್ರಮುಖವಾದದ್ದು ಏನಪ್ಪ ಅಂದರೆ ಮಣ್ಣಿನ pH. ಮಣ್ಣಿನ pH ಎಷ್ಟಿರಬೇಕಪ್ಪ ಅಂದರೆ 5.5ರಿಂದ 6.5. ಇಷ್ಟು pH ಮಣ್ಣಲ್ಲಿ ಇಷ್ಟು ಇತ್ತು ಅಂದರೆ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಇದಕ್ಕಿಂತ ಜಾಸ್ತಿ ಆದರೂ ಗಿಡಗಳಿಗೆ ತೊಂದರೆನೇ, ಇದಕ್ಕಿಂತ ಕಡಿಮೆ ಆದ್ರೂ ಗಿಡಗಳಿಗೆ ತುಂಬ ತೊಂದರೆನೇ. ಆದ್ದರಿಂದ 5.5ರಿಂದ 6.5 ಇಷ್ಟಂತೂ ಇರಲೇಬೇಕು, ಇಷ್ಟರೊಳಗಡೆ ಇರಬೇಕು. ಇದಕ್ಕಿಂತ ಜಾಸ್ತಿ ಆದರೆ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ. ಮಣ್ಣಿನ pH ತುಂಬ ಇಂಪಾರ್ಟೆಂಟ್. ಅಡಿಕೆ ತೋಟ ಮಾಡುವವರಿಗೆ ಹೊಸದಾಗಿ ಮಣ್ಣಿನ pH ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಅಡಿಕೆ ನಾಟಿ ಮಾಡಬೇಕು. ಮಣ್ಣಿನ pH ಸರಿ ಮಾಡ್ಕೋಬೇಕು ಮೊದಲು. ಇನ್ನೊಂದು ದೊಡ್ಡ ತಪ್ಪು ಮಾಡಬಾರ್ದು, ನೀರು ನಿಲ್ಲೋ ಜಾಗದಲ್ಲಿ ಅಂದರೆ ಜೌಗು ಪ್ರದೇಶ, ಜೌಗು ಥರ ಇರುತ್ತಲ್ಲ, ಆ ಜಾಗದಲ್ಲಿ ಅಡಿಕೆ ನೆಡೋದು ದೊಡ್ಡ ತಪ್ಪು. ಅದನ್ನು ಏನು ಮಾಡಬೇಕು, ಅದನ್ನು ಸರಿ ಮಾಡ್ಕೋಬೇಕು. ಬೇರೆ ಮಣ್ಣು ಏನಾದರೂ ತರಿಸಿ ಹಾಕ್ಕೊಂಡು ಅದನ್ನು ನೆಲನ ಸಮ ಮಾಡಿಕೊಂಡು ಆಮೇಲೆ ಅಡಿಕೆ ನಾಟಿ ಮಾಡಬೇಕು. ಅದು ಜೌಗು ಪ್ರದೇಶಕ್ಕೆ ನೀವು ಗಿಡ ಕಟ್ಟಿದರೆ, ಅಡಿಕೆ ನಾಟಿ ಮಾಡಿದರೆ ಅವು ಮುಂದೆ ಗಿಡ ರೋಗ ಬಿದ್ದು ಹೋಗ್ತವೆ, ಕೊಳೆ ರೋಗ ಬೀಳ್ತವೆ, ನೀರು ನಿಂತು ಗಿಡ ಬೆಳವಣಿಗೆ ಆಗೋದಿಲ್ಲ. ಆದ್ದರಿಂದ ನೀರು ನಿಲ್ಲೋ ಜಾಗದಲ್ಲಿ ಯಾವತ್ತೂ ಅಡಿಕೆ ನಾಟಿ ಮಾಡಬೇಡಿ. ಅದನ್ನು ನೆಲನ
ಸರಿಯಾದ ಕ್ರಮದಲ್ಲಿ ಸಮತಟ್ಟಾಗಿ ಮಾಡಿ ಆಮೇಲೆ ಅಡಿಕೆ ನಾಟಿ ಮಾಡಿ. ನಾವೀಗ ಇನ್ನೊಂದು ಅಡಿಕೆ ನಾಟಿ ಮಾಡಬೇಕಂದ್ರೆ ಅಡಿಕೆ ತಳಿಗಳು ತುಂಬ ಇಂಪಾರ್ಟೆಂಟು. ಈ ಕರ್ನಾಟಕದಲ್ಲಿ ನಾವು ಅಡಿಕೆ ನಾಟಿ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಅತಿಯಾಗಿ ಹೆಚ್ಚು ಬೆಳೆಸುವ ವೆರೈಟಿ ಯಾವುದು? ಈಗ ಅಡಿಕೆ ತಳಿಗಳನ್ನು ನಾವು ನೋಡೋದಾದರೆ ಒಂದನೇದು ಬಂದು ಮಂಗಳ ಅಡಿಕೆ, ಎರಡನೇದು ಸುಮಂಗಳ, ಮೂರನೇದು ಸಿರ್ಸಿ, ನಾಲ್ಕನೇದು ಶ್ರೀಮಂಗಳ. ಈ 4 ಅಡಿಕೆ ತಳಿಗಳು ಉತ್ತಮವಾದಂಥ ಒಂದು ಅಡಿಕೆ ತಳಿಗಳಾಗಿವೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿ ಅಡಿಕೆ ನಾಟಿ ಮಾಡ್ಬೋದು. ನಿಮ್ಮ ಸ್ಥಳೀಯ ಹವಾಮಾನಕ್ಕೆ ತಕ್ಕಂತೆ ನೀವು ತಳಿಗಳನ್ನು ಆಯ್ಕೆ ಮಾಡಿದರೆ ನಿಮಗೆ ಇಳುವರಿ ಹೆಚ್ಚಾಗಿ ಸಿಗುತ್ತದೆ. ಆದ್ದರಿಂದ ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡಿ ನಾಟಿ ಮಾಡಿಕೊಳ್ಳಬಹುದು. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಅಡಿಕೆ ನಾಟಿ ಮಾಡಬೇಕಂದ್ರೆ ಅಂತರ ಭಾಳ ಇಂಪಾರ್ಟೆಂಟು. ಅಂತರ ಎಷ್ಟು ಮಾಡಬೇಕು ಅಂದರೆ 7 ಅಡಿ 7 ಅಡಿ 7 7 ಮತ್ತು 8 8 8 ಅಡಿಯಿಂದ 8 ಅಡಿ. ಅಡ್ಡ ಸಾಲು 8 ಅಡಿ, ಉದ್ದ ಸಾಲು 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಮತ್ತು 9 9 ಬೇಕಾದರೆ ಮಾಡ್ಬೋದು. ನಿಮ್ಮ ಅನುಕೂಲ. ಅಂತರ ಜಾಸ್ತಿ ಆದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. 8 8 ಮಾಡಿದರೆ ಉತ್ತಮ. ಈಗ ನಮಗೆ ಇನ್ನೂ ಜಾಸ್ತಿ ಗಿಡ ಬೇಕು ಅಂದರೆ 7 7 ಮಾಡ್ಕೊಳ್ಳಿ, 7.5 ಮಾಡ್ಕೊಳ್ಳಿ. ಮತ್ತು ಅಡಿಕೆಗೆ ಗುಂಡಿ ನೀವು ಎಷ್ಟಿರ್ಬೇಕಂದ್ರೆ 2 ಅಡಿ ಆಳ, 2.5 ಅಡಿ ಅಗಲ, 2 ಅಡಿ ಆಳ, ಇಷ್ಟಿದ್ರೆ ಸಾಕು ಗುಂಡಿ. ಆ ಗುಂಡಿಗೆ ಮತ್ತೆ ಗೋಮೂತ್ರ, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟು ಹಿಂಗೆ ಏನಾದರೂ ಒಂದು ಗೊಬ್ಬರವನ್ನು ತುಂಬಿ ಆಮೇಲೆ ನಾಟಿ ಮಾಡಿ ಅಡಿಕೆ ಗಿಡನ ಆ ಗುಣಿಗೆ ಗೊಬ್ಬರ ತುಂಬಿ ನಾಟಿ ಮಾಡಬೇಕಾಗುತ್ತೆ. ಮಾಡಿದರೆ ಚೆನ್ನಾಗಿ ಬರುತ್ತೆ ಗಿಡ. ಅಡಿಕೆ ಗಿಡಕ್ಕೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದರೆ ನೀರಾವರಿ ವ್ಯವಸ್ಥೆ. ನೀರು ಬೇಸಿಗೆಯಲ್ಲಿ 5 ರಿಂದ 7 ದಿನಕ್ಕೊಮ್ಮೆ ನೀರು. ಡ್ರಿಪ್ ಇದ್ದರೆ ಇನ್ನೂ ಉತ್ತಮ. ನೀರು ನಿಲ್ಲದಂತೆ ಡ್ರೈನೇಜ್ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಬಸಿ ಕಾಲುವೆ ಈ ಥರ ಏನಾದರೂ ತೋಟದಲ್ಲಿ ನೀರು ನಿಂತ್ಕೊಂಡ್ರೆ ಅಡಿಕೆ ಗಿಡಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ನೀರು ನಿಲ್ಲದಂತೆ ಬಸಿ ಕಾಲುವೆ ಯಾವುದೇ ಕಾರಣಕ್ಕೂ ಮಾಡಿಸ್ಲೇಬೇಕಾಗುತ್ತೆ ನೀವು. ಈಗ ಅಡಿಕೆ ಗಿಡ ನಾಟಿಯನ್ನು ಮಾಡಿದ ಮೇಲೆ ಅದಕ್ಕೆ ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಹೇಗಿರಬೇಕಪ್ಪ ಅಂದರೆ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ 10 ರಿಂದ 15 kg ಒಂದು ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ. NPK ಎಷ್ಟು ಅಂದರೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಷನ್ನು ಕೊಡಬೇಕಾಗುತ್ತೆ ಪ್ರತಿ ವರ್ಷ. ಇದನ್ನು ವರ್ಷದಲ್ಲಿ 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಮೇ ಜೂನಲ್ಲಿ ಒಂದು ಸರಿ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇದರಲ್ಲಿ ಒಂದು ಸರಿ. ಹೀಗೆ ಜಿಂಕ್, ಬೋರಾನ್, ಮೆಗ್ನೀಷಿಯಂ ಕೊರತೆ ಇದ್ದರೆ ಹಳದಿ ಎಲೆ ಮತ್ತು ಗಿಡಗಳಲ್ಲಿ ಬೆಳವಣಿಗೆ ಕಡಿಮೆ ಆಗಿರುತ್ತದೆ. ಆದ್ದರಿಂದ ಪೋಷಕಾಂಶಗಳ ಬಗ್ಗೆನೂ ಸ್ವಲ್ಪ ರೈತರು ಗಮನ ಹರಿಸಬೇಕಾಗುತ್ತೆ. ಮತ್ತು ಅಡಿಕೆ ಗಿಡಗಳಿಗೆ ಕಾಡುವ ರೋಗ ನಿಯಂತ್ರಣ ಹೇಗೆ ಅಂದರೆ ಅಡಿಕೆಗೆ ಕಾಡುವ ರೋಗಗಳಂದರೆ ಹಳದಿ ಎಲೆ ರೋಗ, ಕೊಳೆ ರೋಗ, ಬೇರು ಕೊಳೆ ರೋಗ ಮುಂತಾದ ರೋಗಗಳು ಕಂಡುಬರುತ್ತವೆ ಅಡಿಕೆಯಲ್ಲಿ. ಇವುಗಳ ನಿಯಂತ್ರಣ ಹೇಗಪ್ಪ ಮಾಡೋದು ಅಂದರೆ ತೋಟದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಮತ್ತು ತೋಟ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಬಳಕೆ ಮಾಡಬೇಕು. ಇವು 3 ಅಂಶಗಳನ್ನು ಪಾಲಿಸಬೇಕು ತೋಟದಲ್ಲಿ ಕಡ್ಡಾಯವಾಗಿ. ಇನ್ನೊಂದು ಉಪಯೋಗಕರವಾದ ಒಂದು ಟಿಪ್ಸ್ ಏನಪ್ಪ ಅಂದರೆ ರೈತರಿಗೆ, ಈಗ ಅಡಿಕೆ ನಾಟಿ ಮಾಡ್ತೀವಿ, ಅಡಿಕೆಯಲ್ಲಿ ಹೆಚ್ಚಿನ ಇಳುವರಿ ಹೇಗೆ ಪಡೆಯೋದು ಅಂತ ಈಗ ನೋಡೋಣ. ಈ ಅಡಿಕೆಯಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನೆರಳು ಮರಗಳನ್ನು ನಿಯಂತ್ರಣ ಮಾಡಬೇಕು. 1ನೇದು. 2ನೇದು ಹಸಿರೆಲೆ ಗೊಬ್ಬರ ಮಾಡಬೇಕು. ಈಗ ಅಲಸಂದೆ, ಹುರುಳಿ, ಡಯಂಚ
ಯಾವುದಾದ್ರೂ ಮಾಡಿ ಹಸಿರೆಲೆ ಗೊಬ್ಬರ ಮಾಡಿ ದ್ವಿದಳ ಧಾನ್ಯದ ಹಸಿರೆಲೆ ಗೊಬ್ಬರ ಮಾಡಿ, ಮತ್ತು ಸಮಯಕ್ಕೆ ತಕ್ಕಂತೆ ಮಣ್ಣು ಪರೀಕ್ಷೆ ಮತ್ತು ಸಮಯಕ್ಕೆ ತಕ್ಕಂತೆ ನೀರು ಗೊಬ್ಬರ ಪೂರೈಕೆ ಇವುಗಳನ್ನು ಕಡ್ಡಾಯವಾಗಿ ಚೆನ್ನಾಗಿ ಪಾಲಿಸಿದರೆ ಮಾತ್ರ ಖಂಡಿತವಾಗಿ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಈ 4 ವಿಷಯಗಳನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ರೈತರು. ರೈತ ಮಿತ್ರರೇ, ಅಡಿಕೆ ಕೃಷಿ ಸರಿಯಾದ ವಿಧಾನದಲ್ಲಿ ನಾವು ಹೇಳಿರುವ ಎಲ್ಲ ಅಂಶಗಳನ್ನು ಪಾಲಿಸಿದರೆ ಒಂದು ಆದಾಯದ ಬೆಳೆಯಾಗಿದೆ. ಅತಿ ಹೆಚ್ಚು ಲಾಭದಾಯಕ ಒಂದು ಬೆಳೆಯಾಗಿದೆ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಅರೆಕ ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನು ಹೊತ್ತು ತರುತ್ತೇನೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು.